ಹಲೋ ಕರ್ನಾಟಕ ಜನತೆಗೆ, ನಾನು ನಿಮ್ಮ ಮೋಟೋ ಎಕ್ಸ್ ಕನ್ನಡಿಗ ಫ್ರಮ್ ಮೈಸೂರು. ಇವತ್ತು ನಾವು ಬಂದು ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ. ವಿಡಿಯೋಲಿ ಏನಪ್ಪಾ ಇರುತ್ತೆ ಅಂದ್ರೆ ಕೊಟ್ಟಿಯೂರ್ ಬಗ್ಗೆ ಇರುತ್ತೆ. ಕೊಟ್ಟಿಯೂರ್ ಹಿಸ್ಟ್ರಿ ಹೇಳ್ತೀನಿ ಹೋಗ್ಬೇಕಾದ್ರೆ, ಅಂಡ್ ಕೊಟ್ಟಿಯೂರ್ ಎಲ್ಲಿರೋದು ಅಂತ ಕೂಡ ಹೇಳ್ತೀನಿ. ಕೊಟ್ಟಿಯೂರಿಂದ ದೊಡ್ಡ ಕಥೆನೇ ಇದೆ. ಮಾತ್ರ ತುಂಬಾ ಚೆನ್ನಾಗಿದೆ ಕೊಟ್ಟಿಯೂರ್ ದೇವಸ್ಥಾನ. ಇದು ಓಪನ್ ಆಗೋದು ಬರೀ ವರ್ಷಕ್ಕೆ 28 ದಿನ ಅಷ್ಟೇ. ಏನಕ್ಕೆ ವರ್ಷಕ್ಕೆ ಬರೀ 28 ದಿನ ಓಪನ್ ಆಗುತ್ತೆ, ಏನ್ ಹಿಸ್ಟ್ರಿ, ಸತೀದೇವಿ ಯಾರು, ಎಲ್ಲಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮುಂದೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ದೇವಸ್ಥಾನ ಯಾವುದು, ಎಲ್ಲಿರೋದು ಎಲ್ಲಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸಮಯ ಬಂದು ಸುಮಾರು ಒಂದು 4 ಗಂಟೆ ಆಗಿದೆ. ಬೆಳಗಿನ ಜಾವ 5 ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ. ಗೈಸ್, ಲೆಟ್ಸ್ ಗೋ ಟು ಕೊಟ್ಟಿಯೂರು. ಗೈಸ್, ಬೆಳಗ್ಗೆ ಜಾಸ್ತಿ ಚಳಿ ಇರ್ತದೆ ಅಂತ ಔಟ್ಫಿಟ್ ಇದೆ. ಸಖತ್ ಚಳಿ ಮಾತ್ರ. ಎಲ್ಲರೂ ದೇವ್ರಿಗೆ ಕೈ ಮುಕ್ಕೊಳ್ಳಿ. ನಾನು ಮುಗ್ದಾಯ್ತು. ಏನಿದ್ರು ನೆಕ್ಸ್ಟ್ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ. ಹೆಲ್ಮೆಟ್ ಇಟ್ಕೊಂಡಿದ್ದೀನಿ. ಇದೇ ರೈನ್ ಕವರ್ ಎತ್ಕೊಂಡಿದ್ದೀನಿ. ಆ್ಯಂಡ್ ಮೋಟೋ ಬ್ಲಾಗಿಂಗ್ ಸೆಟಪ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಮನೆ ಬಿಡ್ಬೇಕಷ್ಟೇ 5 ಗಂಟೆ ಹಂಗೆ. ಗೈಸ್, ನಾನು ಮನೆ ಬಿಡ್ತಾ ಇದ್ದೀನಿ. ಟೈಮ್ ಆಗಿದೆ. ಹೆಂಗೆ ನಿಂತಿದ್ದಾರೆ ನಮ್ಮ ಡಾಗೇಶ್ ಬೈ. ಬಸ್ ಪೆಟ್ರೋಲ್ ಬಂದಿದ್ದೀವಿ. ಸಾಕು ಬಿಡಿ. ಗೈಸ್, ನಾವು ನೋಡಿದ್ರೆ ಇಲ್ಲಿ ಆನ್ ಟೈಮಿಗೆ ಬಂದಿದ್ದೀವಿ. ನಮ್ಮ ಹುಡುಗರು ಇನ್ನೂ ಕಣ್ಗೆ ಕಾಣಿಸ್ತಾ ಇಲ್ಲ. ಇನ್ನು ಮನೇಲೇ ಅವರಂತೆ ರೆಡಿ ಆಯ್ತವ್ರೆ. ನಾವು ನೋಡ್ರೆ ಅವಾಗಲೇ ವೆಯ್ಟಿಂಗ್ ಬಂದ್ಬಿಟ್ಟು. ಗೈಸ್, ಹುಡುಗರೆಲ್ಲ ಟ್ರಿಪ್ಪಿಗೆ ಕೈ ಕೊಡಂಗವ್ರೆ. ಒಬ್ಬ ತಲೆನೋಯ್ತೈತೆ ಅಂತಾನೆ, ಒಬ್ಬ ವಾಮಿಟಿಂಗ್ ಅಂತವನೇ. ಏನು ಮಾಡಬೇಕು ಗೊತ್ತಾಯ್ತಲ್ಲ. ನಾನು ನೋಡ್ರೆ ಬಂದು 1 ಅವರ್ ಆಯಿತು. ಆಲ್ಮೋಸ್ಟ್ ಒಂದು 3/4 ಗಂಟೆ ಆಯ್ತಾ ಬರ್ತಾಯಿದೆ. ವೆಯ್ಟ್ ಮಾಡ್ತಾ ಇದ್ದೀನಿ. ವಾಮಿಟಿಂಗ್ ಅಂತೆ, ಒಬ್ಬಂಗೆ ತಲೆನೋವು ಅಂತಾನೆ. ಏನು ಮಾಡೋದು ಗೊತ್ತಾಯ್ತಲ್ಲ ನಮಗೂ. ನಾನು ನೋಡ್ರೆ ಫುಲ್ ರೆಡಿ ಆಗಿಬಿಟ್ಟಿದ್ದೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಬೇರೆ ಹಾಕಿಸ್ಬಿಟ್ಟಿದ್ದೀನಿ. ಫಾ ಆಗಿಬಿಟ್ಟಿದೆ. ಕಳ್ಳನ್ನೆಲ್ಲರೂ ನೋಡಿರ್ತೀರಾ ಗೈಸ್. ಕಾಫಿ ಟೀ ಕುಡಿಯೋಕೆ ನಿಲ್ಸಿದೀವಿ. ಇವರಿಂದ ಟ್ರಿಪ್ ಕ್ಯಾನ್ಸಲ್ ಆಯ್ತದೆ ಅನ್ನಂಗೆ ಕನ್ಫರ್ಮ್ ಆಗಿತ್ತು. ಆಪ್ರೇಷನ್ ಬಂದು ಪ್ರಕಾಶ್ ಅವರು ಹಾಲು ಕುಡಿತವ್ರೆ. ಕತ್ತೆ ಹಾಲು. ಇವನು ಡೈರಿ ಹಾಲು ಕುಡಿತಾವ್ರೆ. ಡೈರಿ ಹಣ್ಣದ ಹಾಲು ಕುಡಿತಾನೆ. ಕಿಡ್ನಿ ಕೊಟ್ಟವರಲ್ಲ ಅದಕ್ಕಿಂದೆ. ಅಣ್ಣ, ಖುಷಿ ಎಷ್ಟಾಯ್ತು ಅಣ್ಣ? ಒಂದು ಒಳ್ಳೆ ದಿನ ಬಿಸ್ಕೆಟ್. ಒಳ್ಳೆ ದಿನ. ಬಫ್ರಿಂಗ್ ಮುಟ್ಟೈತಲ್ಲ. ಇದು ಕಣ್ಣ ಮುಚ್ಚ ಬಿಸ್ಕೆಟ್ ತಗೊಳ್ಳೋದ ಅಣ್ಣ? ಒಳ್ಳೆ ದಿನ ಬಿಸ್ಕೆಟ್ ಕೊಡಿ ಒಂದು. 10 ಕೊಡಿ ಸಾಕು, ಒಂದು ಚಿಕ್ಕದು. ಒಳ್ಳೆ ದಿನ ಬಿಸ್ಕೆಟ್ ಬಂತು ಅಣ್ಣ. ಇವನ ಮೋಟೋ ಬ್ಲಾಗರು. ಸ್ಮೈಲ್ಗೆ ಕಾಸು. ಮುಂಗಾರು ಮಳೆ ಗಣೇಶ್ ತರ ನಗ್ತಾನೆ ಅನ್ಕೋ. ಒಳ್ಳೆ ದಿನ. ಒಂದು 2 ಕುಡಿಯುವ ನೀರು. ಕಾಫಿ 2 ಕಾಫಿ 2 ಟೀ, ಒಂದು ಹಾಲು. ನೀನೇ ಲೆಕ್ಕ ಜಾಸ್ತಿ ಮಾಡ್ತಿದ್ದಿ. 2 ಲೀಟ್ರ್, 1 ಲೀಟ್ರ್ 2. 145 ಅಷ್ಟೇ, ಏನಿಲ್ಲ ಅಣ್ಣ. ಏಕ್ದಮ್ ನೀನು 151 ರೂಪಾಯಿ. 15 ಚೀತೋಸ್ ನೋಡು, ಚಿಕ್ಕ ವಯಸ್ಸಲ್ಲಿ ತಿಂತಿದ್ದೆ ಗೊತ್ತಾ ನೀನು? ಚೀತೋಸ್ ಅಲ್ಲ ಅದು. ಮತ್ತೆ ಚೀತೋಸ್ ನಾನು ಇವನು ಚಿಕ್ಕಪ್ಪನ ತೊಗೊಂಡೆ. ಇವನು ತಿಂತಾ ಇದ್ದಂತೆ ಚಿಕ್ಕ ವಯಸ್ಸಲ್ಲಿ. ಹಾಯ್, ಹಲೋ ಕರ್ನಾಟಕ ಜನತೆಗೆ, ನಾನು ನಿಮ್ಮ ಮೋಟೋ ಎಕ್ಸ್ ಕನ್ನಡಿಗ ಫ್ರಮ್ ಮೈಸೂರು. ಗಾಯ್ಸ್, ನಾವಿವತ್ತು ಬಂದು ಕೇರಳಗೆ ಹೋಗ್ತಾ ಇದ್ದೀವಿ. ಕೇರಳದಲ್ಲಿರೋ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕರ್ನಾಟಕ ಮತ್ತು ಕೇರಳ ಬಾರ್ಡ್ರಲ್ಲಿರೋ ಕೊಟ್ಟಿಯೂರು ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಇವತ್ತೇ ಫಸ್ಟ್ ಡೇ ಓಪನಿಂಗ್. ಅದು ವರ್ಷದಲ್ಲಿ ಬರೀ 28 ಡೇಸ್ ಅಷ್ಟೇ ಓಪನ್ ಆಗಿರೋದು. ಹೋದ್ಸಲಿ ಹೋಗಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ಆದರೆ ಈ ಸಲ ಫಸ್ಟ್ ಡೇನೇ ವಿಸಿಟ್ ಮಾಡ್ತಾ ಇದ್ದೀವಿ.
ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಆ್ಯಂಡ್ ಟೆಂಪಲ್ ಹಿಸ್ಟ್ರಿ ಏನೋ ಎಲ್ಲನೂ ತಿಳಿಸ್ಕೊಡ್ತೀನಿ ಮುಂದೆ ಹೋಗ್ತಾ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ಇವಾಗ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ, ಹೋಗಿ ಸಪೋರ್ಟ್ ಮಾಡಿ. ಮೋಟೋ ಎಕ್ಸ್ ಕನ್ನಡಿಗ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಂದ ಕಂಟೆಂಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ಕೊಟ್ಟಿಯೂರದು ಇತಿಹಾಸ ಹೇಳಬೇಕಂದ್ರೆ ಗೈಸ್, ಕೊಟ್ಟಿಯೂರಿನಲ್ಲಿ ದಕ್ಷ ಎಂಬ ಒಬ್ಬ ರಾಜ ವಾಸವಾಗಿರ್ತಾನೆ. ಆ ರಾಜನಿಗೆ ಒಬ್ಬಳು ಮಗಳಿರ್ತಾಳೆ, ಅವಳ ಹೆಸರೇ ಸತೀದೇವಿ ಅಂತ. ಆ್ಯಂಡ್ ಆ ಸತೀದೇವಿಗೆ ಬಂದು ಶಿವನ್ ಕಂಡ್ರೆ ಎಲ್ಲರೂ ಇವಾಗ ರಾಜರುಗಳನ್ನ ಮದುವೆ ಆದರೆ ಸತೀದೇವಿ ಬಂದು ಶಿವನ್ನ ಒಲಿಸಿ ತಪಸ್ ಮಾಡಿ ಶಿವನ್ನ ಒಲಿಸಿ ಶಿವನ ಜೊತೆ ಮದುವೆ ಆಗಿರ್ತಾಳೆ. ಶಿವನ್ ತಪಸ್ಗೆ ಅವಳ ತಪಸ್ನ ಮೆಚ್ಚಿ ಶಿವ ಕೂಡ ಅವಳನ್ನ ಒಪ್ಕೊಂಡಿರ್ತಾನೆ. ಸತೀದೇವಿಯವ್ರ ಅಪ್ಪ ದಕ್ಷ ರಾಜ ಬಂದು ಅವನಿಗೆ ಶಿವನ್ ಕಂಡ್ರೆ ಆಗೋದಿಲ್ಲ, ಯಾಕಂದರೆ ಶಿವ ಬಂದು ಸ್ಮಶಾನದಲ್ಲಿ ವಾಸ ಮಾಡ್ತಾ ಇರ್ತಾನೆ ಆ್ಯಂಡ್ ಕತ್ತಿಗೆಲ್ಲ ಹಾಕೊಳ್ತಾನೆ, ಬೇರೆ ದೇವ್ರ ಥರ ಇರೋದಿಲ್ಲ ಅಂತ ಶಿವನ್ ಕಂಡ್ರೆ ಆಗೋದಿಲ್ಲ. ದಕ್ಷ ರಾಜ ಬಂದು ಬ್ರಹ್ಮನ ಮಗ ಅಂತ ಇದೆ ಇತಿಹಾಸದಲ್ಲಿ. ಬ್ರಹ್ಮನ ಮಗ ಬಂದು ದಕ್ಷ ರಾಜ. ಆಮೇಲೆ ಸತೀದೇವಿ ಬಂದು ದಕ್ಷ ರಾಜನ ಮಗಳು, ಅವಳು ಬಂದು ಶಿವನ ವಿವಾಹ ಆಗಿರ್ತಾಳೆ. ಆದರೆ ದಕ್ಷ ರಾಜಂಗೆ ಅದು ಇಷ್ಟ ಇರೋದಿಲ್ಲ. ಹಿಂಗೆ ದಕ್ಷ ರಾಜ ಬಂದು ದಕ್ಷ ಯಜ್ಞ ಅಂತ ಒಂದು ಮಾಡ್ತಾ ಇರ್ತಾನೆ. ಇದೇ ಕೊಟ್ಟಿಯೂರು ಇವಾಗ ಏನಿದೆ ಸ್ಥಳ, ಅದರಲ್ಲೇ ದಕ್ಷ ಯಜ್ಞ ಅಂತ ಒಂದು ಯಜ್ಞ ಮಾಡ್ತಾ ಇರ್ತಾನೆ. ಎಲ್ಲ ದೇವತೆಗಳನ್ನ ಎಲ್ಲರನ್ನೂ ಕರೆದಿರ್ತಾನೆ, ಅವಳ ಮಗಳನ್ನೂ ಕರೆದಿರ್ತಾನೆ. ಆದರೆ ರಾಜ ಬಂದು ಶಿವನ್ನ ಕರೆದಿರಲ್ಲ. ಅದು ಸತೀದೇವಿಗೆ ಸ್ವಲ್ಪ ಕೋಪ ಬಂದು ಹೋಗ್ಬಿಟ್ಟು ಅವ್ರ ಅಪ್ಪನ್ನ ಕೇಳ್ತಾಳೆ, ದಕ್ಷನ್ನ ಏಕೆ ನೀವು ಶಿವನ್ ಕರೆದಿಲ್ಲ ಅಂತ ಎಲ್ಲ ಕೇಳ್ತಾಳೆ. ಆವಾಗ ದಕ್ಷ ಮಹಾರಾಜ ಬಂದು ತುಂಬ ಅವಮಾನ ಮಾಡಿಬಿಡ್ತಾನೆ ಅವಳಿಗೆ. ಲೈಕ್ ಶಿವ ಬಂದು ಹಂಗಿರೋದು ಹಿಂಗಿರೋದು ಅಂತ ಎಲ್ಲ ಅವಮಾನ ಮಾಡ್ತಾನೆ. ಆವಾಗ ಏನು ಮಾಡ್ತಾಳೆ ಸತೀದೇವಿ, ಅವ್ನು ಮಾಡಿಸ್ತಾ ಅಲ್ಲಿ ದಕ್ಷ ಯಜ್ಞದಲ್ಲೇ ಸತೀದೇವಿ ಆರಿ ಅವಳ ಜೀವದಾನ ಮಾಡಿಬಿಡ್ತಾಳೆ. ಈ ವಿಷಯನ ಶಿವ ಕೇಳ್ತಾನೆ. ಶಿವಂಗೆ ಈ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದು ಶಿವಂಗೆ ಕೋಪ ಸಕ್ಕತ್ ಬಂದ್ಬಿಟ್ಟಿರುತ್ತೆ. ಅವನ ಕೂದಲು ಶಿವಂದು ಜಡೆ ಇರುತ್ತಲ್ಲ, ಆ ಜಡೆಯಲ್ಲಿ ಒಂದು ಕೂದಲು ಕಿತ್ತಿ ಶಿವ ತಕ್ಷಣ ಕಾಳ ಭೈರವ ಅನ್ನೋ ಒಂದು ದೇವ್ರನ್ನ ಸೃಷ್ಟಿ ಮಾಡ್ತಾನೆ. ಶಿವಂಗೆ ಫುಲ್ಲು ಕೋಪ ಬಂದ್ಬಿಟ್ಟು ಸೃಷ್ಟಿ ಮಾಡ್ಬಿಟ್ಟು ಹೇಳ್ತಾನೆ, ಇಡೀ ಯಜ್ಞನೇ ಧ್ವಂಸ ಮಾಡು, ದಕ್ಷನ ತಲೆ ನನಗೆ ತಂದ್ಕೊಡು ಅಂತ. ಆವಾಗ ಕಾಳ ಭೈರವ ದೇವ್ರು ಬಂದು ಇಡೀ ನಡೀತಾ ಇದ್ದಿದ್ದ ದಕ್ಷ ಯಜ್ಞನ ಫುಲ್ಲು ಧ್ವಂಸ ಮಾಡಿ ದಕ್ಷನ ತಲೆನೂ ಕೂಡ ತೆಗೆದು ಶಿವಂಗೆ ಅರ್ಪಿಸ್ತಾನೆ. ಶಿವಂದು ಕೋಪ ಕಮ್ಮಿ ಆದಮೇಲೆ ಶಿವ ಅದೇ ಜಾಗದಲ್ಲಿ ಸ್ಥಾಪನೆ ಆಗ್ತಾರೆ ಶಿವ. ಅದಕ್ಕೆ ಅದನ್ನು ಬಂದು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಕೊಟ್ಟಿಯೂರು ಟೆಂಪಲ್ನ. ಈ ಟೆಂಪಲ್ ಬಂದು ವರ್ಷದಲ್ಲಿ ಬರೀ ಕೇವಲ 28 ದಿನ ಅಷ್ಟೇ, ಮ್ಯಾಕ್ಸಿಮಮ್ 1 ತಿಂಗಳು ಓಪನ್ ಆಗಿರುತ್ತೆ ಅಷ್ಟೇ. ಆಮೇಲೆ ಶಿವ ಒಂದು ಮಾತು ಹೇಳ್ತಾನಂತೆ, ಇನ್ಮೇಲೆ ಈ ಸ್ಥಳಕ್ಕೆ ಯಾರೇ ಬಂದರೂ ಇರೋರು, ಮದುವೆ ಆಗದೆ ಇರೋರು, ಅವರ ಲೈಫ್ ಪಾರ್ಟ್ನರ್ ಜೊತೆ ಏನೇ ಕಷ್ಟ ಇದ್ದರೂ ಸಾಲ್ವ್ ಆಗುತ್ತೆ ಆ ಪ್ರಾಬ್ಲಮ್ಮು, ಅವರ ಜೀವನ ಸಂಗಾತಿ ಜೊತೆ ಖುಷಿಯಾಗಿರ್ತಾರೆ ಅಂತ ಶಿವ ಹೇಳಿ ಅದೇ ಜಾಗದಲ್ಲಿ ನೆಲೆಸ್ತಾನಂತೆ. ಬರೀ 1 ತಿಂಗಳು ಏನಕ್ಕೆ ಓಪನ್ ಮಾಡ್ತಾರಪ್ಪ ಅಂದರೆ, ಇದು ಬಂದು ಇರೋದು ಫಾರೆಸ್ಟ್ ಮಧ್ಯದಲ್ಲಿರೋದು. ಬರೀ ವರ್ಷಕ್ಕೆ 1 ತಿಂಗಳು ಅಷ್ಟೇ ಓಪನ್ ಆಗಿರುತ್ತೆ ಅಂತ ಇದೆ ಮೂಲತಃ ಪ್ರಕಾರ. ಮತ್ತು ತುಂಬ ಇತಿಹಾಸ ಇದೆ, ದೇವ್ರುಗಳ ನೆಲೆ ಇರೋದ್ರಿಂದ ನೀವು ಕೊಟ್ಟಿಯೂರಿಗೆ ಹೋಗಿ ತೋರಿಸ್ತೀನಿ ನಾನು. ಕೊಟ್ಟಿಯೂರಲ್ಲಿ ಯಾವುದೇ ಥರ ಟೆಂಪಲ್ ಇಲ್ಲ, ಏನಿಲ್ಲ. ಅಲ್ಲಿ ಒಂದು ಗುಡಿಸಲು ಇರೋದಿಲ್ಲ, ಫುಲ್ಲು ಏನಂದರೆ ಯಾವುದು ಟೆಂಪಲ್ ಇಲ್ಲ, ಫುಲ್ ಖಾಲಿ ಜಾಗ. ಒಂದು ಯಜ್ಞದ ಕುಂಡ ಇದೆ, ಆ ಕುಂಡದ ಮೇಲೆ ಒಂದು ಶಿವಲಿಂಗ ಇರುತ್ತೆ ಅಷ್ಟೇ. ಇಂಥ ಟೈಮ್ನಲ್ಲಿ ಅಲ್ಲಿ ಚಪ್ರ ಹಾಕಿ ದೇವಸ್ಥಾನ ಥರ ಎಲ್ಲ ಮಾಡಿ ಈ 1 ತಿಂಗಳಲ್ಲಿ ಮಾತ್ರ ಪೂಜೆ ಮಾಡ್ತಾರೆ. ತುಂಬ ಅದ್ಭುತವಾಗಿರುತ್ತೆ ಮಾತ್ರ. ಯಾರು ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ಹೋಗಿ ವಿಸಿಟ್ ಮಾಡಿ. ನನಗಂತೂ ಹೋದ್ಸಲಿನೇ ವಿಸಿಟ್ ಮಾಡಬೇಕು ಅಂದ್ಕೊಂಡು ಹೋದ್ಸಲಿನೇ ಇದ್ರ ವಿಷಯ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಇನ್ನು ಪ್ರಕೃತಿ, ಮಾನವ, ಪ್ರಾಣಿ ಮತ್ತು ದೈವ 3 ಒಂದಾಗೋ ಸ್ಥಳ ಬಂದು ಕೊಟ್ಟಿಯೂರಿನಲ್ಲಿ ದೇವರು ಕೂಡ ನೆಲೆಸಿದ್ದಾನೆ. ಪ್ರಾಣಿಗಳಿಂದ ಕೂಡ ಪೂಜೆ ಮಾಡಿಸ್ತಾರೆ. ಆ್ಯಂಡ್ ಪ್ರಕೃತಿ ಅಂದರೆ ಕಾಡಿನ ಮಧ್ಯದಲ್ಲಿರೋದ್ರಿಂದ ಪ್ರಕೃತಿ ಕೂಡ ಒಂದಾಗಿದೆ. 4 ಇದು ಒಂದಾಗೋ ಸ್ಥಳ ಬಂದು ಕೊಟ್ಟಿಯೂರು ಅಂತ ಇತಿಹಾಸದಲ್ಲಿದೆ. ಒಂದು ಕಲ್ಲನ್ನ ತಗೊಂಡು ಇನ್ನೊಂದು ಕಲ್ಲಿಗೆ ಸ್ಕ್ರ್ಯಾಚ್ ಮಾಡಿದ್ರೆ ವಿಭೂತಿ ಬರುತ್ತೆ. ಆ ವಿಭೂತಿನೇ ಎತ್ತಿ ಹಣೆಗೆ ಹಂಚ್ಕೊಳ್ತಾರೆ. ಇವತ್ತಿಂದ 13th ಏನೋ ಕೊಟ್ಟಿಯೂರು ಓಪನ್ ಆಗಿದೆ. ನಾವು 13th ಫಸ್ಟ್ ಡೇನೇ ಹೋಗ್ತಾ ಇದ್ದೀವಿ ವಿಸಿಟಿಂಗಿಗೆ. ಇವತ್ತಿನ ಮಹಿಳೆಯರಿಗೂ ಕೂಡ ಓಪನ್ ಇದೆ, ಅಲೋ ಇದೆ. ಕೊಟ್ಟಿಯೂರಿಗೆ ಬಸ್ಸಲ್ಲಿ ಹೋಗಿ, ಯಾವುದ್ರಲ್ಲೇ ಹೋಗಿ, ಕೇರಳಗೆ ಬಸ್ ಇದೆ, ಹೋಗ್ಬೋದು. ಗಾಡೀಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಲೈಫ್ ಟೈಮ್ ಮೂಮೆಂಟ್. ನೀವು ಇನ್ನು ಏಜ್ ಆದಮೇಲೆ ಏನು ಮಾಡ್ತಿರೋ ಗೊತ್ತಿಲ್ಲ. ಏಜ್ ಇರಬೇಕಾದ್ರೆ ಗಾಡೀಲಿ ಹೋಗ್ಬೇಕನ್ನೋ ಜಾಗಕ್ಕೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ,
ಒಂದು ಎರಡೇ ದಿನಕ್ಕೆ ಫುಲ್ಲು ರೆಡಿಯಾಗಿದ್ದೀವಿ. ಅಣ್ಣ ಇವನೇ ಸಿಕ್ ಪಾರ್ಟಿ, ಏನೇನೋ ಪ್ರಾಬ್ಲಮ್ ಆಗಿ ಅಣ್ಣಂದು ಸ್ವಲ್ಪ ಇವಾಗ ಸರಿ ಹೋಗಿದ್ದಾರೆ. ಯಾಕೆಂದರೆ ಹೇಳೋದು ಇಷ್ಟೇ, ಒಂದ್ಸಲಿ ಟ್ರಿಪ್ನ ಪ್ಲ್ಯಾನ್ ಮಾಡಾದ್ಮೇಲೆ ಯಾರು ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಿಡಿ. ಒಬ್ಬ ಪರ್ಸನಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ. ನಾನು ಇವಾಗ ಬೆಳಗ್ಗೆ ಯಾವ್ದಾದ್ರು ಟ್ರಿಪ್ ಹೋಗ್ತಾ ಇದ್ದೀನಿ ಅಂದರೆ ನಾನು ನೈಟೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತೀನಿ. ಸಡನ್ನಾಗಿ 1 ಅವರ್ 2 ಅವರ್ ಟ್ರಿಪ್ ಇದ್ದಂಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ಯಾರಿಗೆ ಓಕೆ ನಿಮ್ಗೆ ಪ್ರಾಬ್ಲಮ್ ಇದೆ. ಒಬ್ಬ ಟ್ರಿಪ್ಗೆ ಹೋಗಬೇಕು ಅಂತ ನಿನಗೆ ಮನಸ್ಸಿದ್ರೆ ಹೆಂಗೆ ಬೇಕಾದ್ರೂ ನೀನು ಟ್ರಿಪ್ಪಿಗೆ ಬರ್ತೀಯ ಗುರು, ಏನೇ ಆದರೂ ಬರ್ತೀಯ. ಓಕೆನಾ? ಸ್ಮಾಲ್ ರೀಸನ್ ಇತ್ತು ಒಂದಷ್ಟೇ. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಇವಾಗ ಹುಷಾರಾಗಿದ್ದಾರೆ, ಹೋಗ್ತಾ ಇದ್ದೀವಿ. ಇವರು ದೇವಸ್ಥಾನಕ್ಕೆ ಹೋದ್ಮೇಲೆ ಹೇಳ್ತೀನಿ ಗಾಯ್ಸ್, ನಾನು ಸ್ವಲ್ಪ ಫೋನು ಇಶ್ಯೂ ಆಗಿದೆ, ನನಗೂ ಸಖತ್ ಬೇಜಾರಾಯಿತು. ಫೋನ್ದೇನೋ ಬ್ಯಾಟ್ರಿ ಪ್ರಾಬ್ಲಮ್ ಆಗಿರಬೇಕು, ಸಖತ್ ಬ್ಯಾಟ್ರಿ ಇಳಿತಾ ಇದೆ ತಕ್ಷಣಕ್ಕೆ. ನನ್ನ ಅಕೌಂಟ್ಗೆ ಯಾರು ಹೊಸ್ದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕನ್ನಡದ ಕಂದನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಂಟೆಂಟ್ನ ಇಲ್ಲಿಂದ ಮುಂದೆ ಮೂವ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಗಾಯ್ಸ್. ನೀನು ತಮ್ಮನೇಲಿ ಹಾಕ್ತೀನಿ ಕಲ ಬಿಡಲ್ಲ ಗಾಯ್ಸ್. ಇವಾಗ ಜಸ್ಟ್ ಸುಮಾರು ಟೈಮ್ ಎಷ್ಟ್ರಾ 7 ಗಂಟೆ ಆಗೈತೆ. ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಹತ್ರ ರೀಚ್ ಆಗಿದ್ದೀವಿ. ಇನ್ನೇನು ಕೇಳ ಹೋದ್ರೆ ಒಳ್ಳೆ ಬ್ರೋಸ್ ಜೊತೆ ಮೀಟಪ್. ಸ್ಪ್ಯಾನರ್ ಇಸ್ಕ ಟೈಟ್ ಮಾಡ್ತಾವ್ರಿ ಇವರು. ಅಣ್ಣಂದಿರು ಮಸ್ತ್ ಫೋಟೋ ಶೂಟ್ ಮಾಡ್ತಾವ್ರೆ. ಹೆಲ್ಮೆಟ್ನೇ ಕೆಳಗಡೆ ಅಲ್ಲಿ ಮುಂದೆ ಹೋಗಿ ಫೋಟೋ ಹೊಡ್ಕೊಳ್ಳೋದು ಈಗ ಆನೆ ಓಡ್ ಬಂದ್ರೆ ಜಿಂಕೆ ನಾಯಿ ಮರಿ ಅನ್ಕೊಬಿಟ್ಟ ನೀನು. ಗಾಯ್ಸ್, ಫಾರೆಸ್ಟ್ ಮಧ್ಯದಲ್ಲಿ ಬರುವಾಗ ಎಲಿಫೆಂಟ್ ಹಿಂಗಿದೆ ನೋಡಿ. ಸಾಕಿರೋ ಆನೆ 2. ಚೆನ್ನಾಗಿದೆ. ನಡ್ರಲ್ಲ ಹೋಗೋದ ಬರ್ರ ಓಡ್ಗಿಡ್ ಬಂದದು. ಒಳ್ಳೆ ಗೊಂಬೆ ನಿಂತದೆ. ಬರ್ರ ಸಾಕು. A few moments later. ಆನೆ ಇನ್ನೊಂದು 4-5 ಇರ್ಬೇಕಾಯ್ತು. ಒಂದ್ ಗಂಡು ಒಂದ್ ಹೆಣ್ಣದೆ, ಆದ್ರೆ ಒಂದು ದಂತ ಇಲ್ಲ, ಒಂದು ದಂತ ಅದಕ್ಕೆ ಊಟ ಮಾಡಿಸ್ತಾರೆ. ಊಟ ಕೊಡ್ತಿ, ತಿಂಡಿ ಕೊಡ್ತಿದ್ದಾರೆ. ರೋಟಿ 2 hours later. ಅರ್ಧ ಗಂಟೆ ಆಗೋಯ್ತು. ಇದು ಪಕ್ಕಾ ಕರ್ನಾಟಕ ಬಾರ್ಡರ್ ರೋಡು. ನಾವು ಕೇರಳಕ್ಕೆ ಹೋಗುವಾಗಲೆಲ್ಲ ಅಬ್ಸರ್ವ್ ಮಾಡಿದ್ದೀವಿ, ಅತಿ ವರ್ಸ್ಟ್ ರೋಡ್ ಅಂದರೆ ಕರ್ನಾಟಕ ರೋಡೇನೆ. ಏನೋ ಇದೆಯಾ ಅಂತ ಸರಿ. ಕಾಡಾನೆ ಇದೆ, ಕಾಣಿಸಿರ್ಬೋದು ನಿಮಗೆ. ಒಂದು ಕಾಡಾನೆ ನಿಂತಿದೆ. ಮೆಕ್ಯಾನಿಕಲ್ ಸೂರಿ ಅವರು ಮೆಕ್ಯಾನಿಕಲ್ ಓದ್ತಿರೋದೇ ಬೇರೆಯವರು, ಕೆಲಸ ಮಾಡ್ತಿರೋದೇ ಬೇರೆಯವರು. ಇವನ್ ಮೆಕ್ಯಾನಿಕಲ್ ಓದ್ತಾ ಇರೋನು. ಅದ್ಬಿಟ್ರೆ ಪೂರಿ ಪೂರಿ ವೆಜ್ ಕೊಡ್ತೀನಿ. ಕಡಲೆ ಇದೆ, ಗ್ರೀನ್ ಇದೆ, ಬಾಜಿ ಇದೆ, ಸಣ್ಣ ಕರಿ, ಚೆನ್ನ ಕರಿ, ಕಾಬೂಲ್ ಚೆನ್ನ, ಶಾವ್ಗೆ ಒಂದು ಪ್ಲೇಟ್ ಕೊಡು, ಒಂದು ಪ್ಲೇಟ್. ಸಾವಿಗೆ ಬೇಕಾ ಏನು? ಇದು ಎಕ್ಸ್ಟ್ರಾ ಒಂದು ಪ್ಲೇಟ್. ಇದು ಒಂದೊಂದು ಹಾಕಿ ಎಲ್ಲ ಪೂರ ಎಷ್ಟು ಎಲ್ಲ ಒಂದೊಂದು ಹಾಕಿ ನೋಡಿ. ಟೆಸ್ಟ್ ನೋಡಿ, ಕೇರಳ ಸ್ಟೈಲ್ ನೋಡಿ. ನಿಮ್ಮ ಊರು ಮೈಸೂರು ಹೌದಾ? ಅದು ಹಂಗೆ ಮೊಸರು ಬೇಡ, ಮೊಸರು ದೈ ಅವ್ರಿಗೆ ಮೊಸರು
ನೋಡಿ ದೋಸೆ ಬೇಕೇನಾ? ನನಗೆ ಬೇಡ. ಪ್ರಕಾಶ ಸಾಕು ಪ್ರಕಾಶ್ ಅವ್ರು ದೋಸೆ ತಿಂತವ್ರೆ ಎಲ್ಲರೂ. ಐ ಡೋಂಟ್ ವಾಂಟ್. ಒಂದು ಬೌಲ್ ಎಷ್ಟು ಕೇಳಿ ಫಸ್ಟ್? ಇದಂತಾರೆ ಇದಕ್ಕೇನಂತಾರೆ ಕೇಳಗೆ ಸಾವಿಗೆ ಹಾಕ್ಸ್ಕೊಂಬಿಟ್ಟು ಅಲ್ಲೋಡ ಅಲ್ಲಿ 15. ಅವ್ನು ಹೇಳಲಿಲ್ಲ. ಸಾಂಗ್ ಹಾಕೊಂಡೆ ಹೊಡಿತಾರ ಪರೋಟ ಹೊಡಿತಾವ್ರೆ. ಗೈಸ್, ನಮ್ಮ ಮೈಸೂರಿಂದ ಅಂತೂ ಕರ್ನಾಟಕದಿಂದ ಎಷ್ಟು ಗಾಡಿಗಳು ಬಂದಿದೆ ಅಂದರೆ ನಾವು ನೋಡ್ತಾ ಇರೋದೆಲ್ಲ ಕರ್ನಾಟಕ ಗಾಡಿನೇ. ಕಾರ್ಗಳಲ್ಲಂತೂ ಎಲ್ಲ ಬಂದಿದ್ದಾರೆ. ನಾವು ಬೈಕ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಅಂತ ಬೈಕಲ್ಲಿ ಬಂದಿದ್ದೀವಿ ಅಷ್ಟೇ. ಗೈಸ್, ಇವಾಗ ಏನು ನೋಡ್ತಾ ಇದ್ದೀರೋ ಇದೇ ಕೊಟ್ಟಿಯೂರು ರೋಡು. ಸಾಕಾಗಿ ಸೂಪರ್ ಆಗಿದೆ ಮಾತ್ರ. ಕಾರಲ್ಲಿ ಬರೋಕ್ಕೆ ಹೋಗ್ಬಿಡಿ, ಕಾರಲ್ಲಿ ಬಂದರೆ ಸಿಗಾಕೊಂಡ್ರಿ ಅಂತಲೇ ಅರ್ಥ. ಫುಲ್ ಟ್ರಾಫಿಕ್ ಜಾಮು. ಬಂದರೆ ಗಾಡೀಲಿ ಬನ್ನಿ. ಈಗ ದೊಡ್ಡ ಒಂದು ಫೆಸ್ಟ್ ನಡೀತಾ ಇದ್ರು, ಹಬ್ಬ ನಡೀತಾ ಇದ್ರು, ಎಮ್ ಎಲ್ ಎದಾಗಿರ್ಬೋದು, ಕಾರ್ಪೊರೇಟರ್ದಾಗಿರ್ಬೋದು, ಯಾರು ಮುಖ್ಯಮಂತ್ರಿ ಫೋಟೋನು ಕೂಡ ನಾನು ನೋಡಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನಾದ್ರು ಹಿಂಗೆ ನಡೆದಿದ್ರೆ ಗಲ್ಲಿಗೆ ಲೈಟ್ ಕಂಬಕ್ಕೆ ಎಲ್ಲದಕ್ಕೂ ಒಂದೊಂದು ಹಾಕ್ಬಿಟ್ಟಿರೋರು. ಗಾಯ್ಸ್, ಇವಾಗ ಜಸ್ಟ್ ಕೊಟ್ಟಿಯೂರು ರೀಚ್ ಆಗಿದ್ದೀವಿ. ಸಮಯ ಬಂದು ಒಂದು 10 ಗಂಟೆ. ಇವಾಗ ಕೊಟ್ಟಿಯೂರು ರೀಚ್ ಆಗಿದ್ದೀವಿ. ಗೈಸ್, ನಿಮಗೆಲ್ಲ ಡೌಟ್ ಬಂದಿರುತ್ತೆ ಕೊಟ್ಟಿಯೂರು ಏನು, ಎಲ್ಲಿರೋದು ಸ್ಥಳ ಅಂತ. ಕೊಟ್ಟಿಯೂರು ಬಂದು ಮೂಲತಃ ಕೇರಳದಲ್ಲಿ ಕಣ್ಣೂರಲ್ಲಿರೋದು. ಒಳ್ಳೆ ಪಾರ್ಕಿಂಗ್ ಮಾಡಿದ್ದಾರೆ ಅವರು. ಒಂದೊಂದು ಚಪ್ಪಲಿಗೆ 10 ರೂಪಾಯಿ ಚಾರ್ಜು. ನಮ್ಮ ಹುಡುಗರು ಮಾತೇ ಕೇಳ್ತಾ ಇಲ್ಲ ಗುರು. ನೋಡಿ, ಇಲ್ಲೂ ಸ್ನಾನ ಮಾಡ್ಬೋದು ಆರಾಮಾಗಿ. ಇಲ್ಲೇ ಸ್ನಾನ ಮಾಡೋದ ಅಂದರೆ ಇನ್ನೂ ಎಲ್ಲೋ ಕರ್ಕೊ ಹೋಯ್ತಾವ್ರತ್ತಿಗೆ. ನೀರೇನು ಅಷ್ಟೊಂದಿಲ್ಲ, ನೆಲ ಕಾಣಿಸ್ತೈತೆ, ಇಲ್ಲಿ ನೋಡ್ಬೋದು. ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ ಬಂದ್ಬಿಟ್ಟು ಫೋಟೋ ಶೂಟ್ ಮಾಡಿಲ್ಲ ಅಂದ್ರೆ ತಿರುಗಿಲಿ ಮಗ ತೋರಿಸ್ತೀನಿ ಸ್ವಲ್ಪ. ಇವ್ನು ನೋಡಿ, ಇಲ್ಲಿ ಬಾಡಿ ಬಿಲ್ಡ್ರು. ಈ ಗೋಜ್ಗ ಇವನಿಂದನೇ ಇವಾಗ ಇಷ್ಟೊತ್ತಿಗೆ ಬಂದಿರೋದು ನಾವು. ಚೆನ್ನಾಗಿ ನಿಂತವನೇ, ಒಳ್ಳೆ ಗಡ್ಗಮ್ಮ ನಿಂತಂಗೆ. ಏನೋ ಅಂತಾರಲ್ಲ, ಪರಿಶುದ್ಧವಾದ ನೀರಲ್ಲಿ ಮೀನಿರಲ್ಲ ಅಂತ, ಹಂಗೆ ಇದೆ ನೋಡಿ. ಒಂದು ಮೀನು ಕಾಣಿಸ್ತದೆ ಇಲ್ಲಿ ನೋಡಿ. ಇಲ್ಲಿ ಏನಂದ ಗೊತ್ತಾ ಪ್ರಕಾಶ, ಅದು ನೀರೊಳಗಡೆ ಇರೋದಾ ಕಪ್ಪೆ ಅಂತ, ನೀರೊಳಗಡೆ ಇರೋದಾ ಅಪ್ಪ ಅಂತ ಅಂದಿದ ತಕ್ಷಣ ಎದೊಳದ ಅಂತ ಅಂದ. ಸರಿ ಆಯ್ತು, ನಾ ಹೇಳೋದು ಕೇಳಿಸ್ತದ ಅಂತ ಅಂದ್ಬಿಟ್ಟು ಕುಪ್ಪು ಅಂತ ಅಂದ ಒಳಗಡೆ. ಪ್ರಕಾಶ ಹೇಳೇ ಇಲ್ಲ ಅಪ್ಪ ಅಂತ, ಕಪ್ಪೆ ಎದ್ಬಿಟ್ಟ. ಕೇಳಿದ್ರೆ ಮನ್ಸಲಂದ ಅಂತ ಏನ್ ಮಾಡೋಣ, ಹಿಂದೆ ನಿಂತ್ಕೊಂಡು ಕಪ್ಪೆ ಅವ್ರದೇ ಮೆಕ್ಯಾನಿಕಲ್ ಟೀಮ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ ಇಲ್ಲಿ. ಎಸಿ ಹೇಳ್ತೀನಿ, ಪ್ರಕಾಶಂಗೆ ಎಸಿ ಸುರಿ.
ಗೈಸ್ ತುಂಬಾ ಆಳ ಇದೆ, ಯಾರು ಬರಕ್ ಹೋಗ್ಬಿಡಿ. ಕಾಬಡಿ 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 ಹೇಳಿ ಮಾಡಿ ಬ್ರೋ, ವೈರಲ್ಲ ವೈರಲ್ ಆಯ್ತದೆ ಬ್ರೋ, ವೈರಲ್ ಆಯ್ತದೆ ಇವತ್ತು ಬಂದಿರೋದು ನೀರಿನ ಹಚ್ಕಡೆ. ಹೆಸರು ಸೂರ್ಯದವರ ದರ್ಶನ ಮರ್ಮಿಟ್ ತೆಗಿತಾವನೆ ಗೈಸ್. ಬಾಯಿ ಗಿಡಕ್ಕೆಲ್ಲ ಜಾಗ ಉಂಟು. ಬಾಯಿ ಗಿಡಕ್ಕೆ ಎಷ್ಟು ಟಿಕೆಟ್ ಬಾಯಿಗೆ? ಹಾಂ ಏನು ಹೇಳಿಲ್ಲ, 20 ರೂಪಾಯಿನ ಲಾಸ್ಟಲ್ಲಿ ಹೇಳ್ತೀವಿ ಎಷ್ಟು ಅಂತ. ಹೆಲ್ಮೆಟ್ ತಗೊಬರ್ಬೋದಾಗಿತ್ತಲ್ಲ. ಬ್ಲೂ ಲಾಕ್ ಆಗಿ ಅಲ್ಲೇ ಇರಲಿ, ಅದನ್ನೇ ಎತ್ಗೆ ಓಡಾಡಕ್ಕಂತ ಅಲ್ಲಿಂದ ನನಗೆ. ಬ್ಯಾಗು ಎಲ್ಲ ಸೇಫ್ಟಿ ಇದೆ. ಬಂದು ಟೋಕನ್ ತಗೊಂಡು ಇಟ್ಬಿಟ್ಟು ಹೋಗ್ಬೋದು. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೆಕ್ಸಲಿಗೆ. ಏನು ಭಯ ಅಂದರೆ ದೀಕ್ಷೆ, ಎಲ್ಲಿ ಪಂಚ್ಕಿಂಚೆ ಉದುರೋದು ಅಂತ ಭಯ. ಹೋಗ್ಬೋದು, ದೀಕ್ಷಿಗೆ ಉದ್ರೋಗಲ್ಲ, ನಂದು ಉದ್ರೋಗಲ್ಲ. ನನ್ನದು ನಿಂದು ಉದ್ರೋದ್ರು ಹೋಗ್ಬೋದೇನೋ. ಹಾಂ, ಆಗ್ಲೇ ಹಿಂಗೆ ಅಳ್ಳಾಡ್ತಾ ಇರೋದಕ್ಕೆ ಹೊಟ್ಟೆ ಭಾಗದಲ್ಲಿ ಇಲ್ಲಿ ಬಾಗಿಟ ಪಂಚೆ ಉಟ್ಕೊಂಡಿರೋ ಥರ ಪಂಚೆ ನೋಡ್ಕೊಂಡ್ ಬಡತವ ಹುಡ್ಕೊಡ್ಬೇಕು. ಮತ್ತೆ ಪಂಚೆ ಕಟ್ಕೊ ಅಂತಂದ್ರೆ ಬಡ್ಡೆ ನಾನು ನೈಟ್ ಯೂಟ್ಯೂಬಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಇಷ್ಟೇ ಅಂತ ಅಂತಾನೆ. ಕಟ್ಕೊಡ್ರಲ್ಲ ಮತ್ತೆ ಇವರೆಲ್ಲ ಪಂಚೆ ಹುಡ್ಕೊಬಿಟ್ಟು ಹೆಂಗ್ ಕಟ್ಕೋಗಿದೆ ಹಂಗೆ ಕಟ್ಕೊಂಡಿದ್ದೀನಿ. ಇವರೆಲ್ಲ ಪಂಚೆ ಹುಡ್ಕೋಗ್ಬಿಟ್ಟು ನನಗೆ ಪಂಚೆನೇ ಹುಡ್ಕೊಡ್ತಾರ. ನಂಗೆ ನೋಡ್ರೆ ಹುಡ್ಕೊಳಕ್ ಬರಲ್ಲ. ಯೂಟ್ಯೂಬಲ್ಲಿ ನೋಡ್ಕೊ ಹುಡ್ಕೊಂಡಿದ್ದೀನಿ, ಅದು ನಿಜ, ಸುಳ್ಳಲ್ಲ. ಇಬ್ರು ಸೇರ್ಕೊಂಡು ನೋಡಿ, ಮೋಟಾ ಎಕ್ಸ್ ಕನ್ನಡಿಗ ಅವರು ಪಂಚೆನೆ ಉಟ್ಕೊಳಕ್ ಬರಲ್ಲ. ಯೂಟ್ಯೂಬಲ್ಲಿ ನೋಡ್ಕೊ ಉಟ್ಕೊಬಿಟ್ಟು ನಮ್ಗೆ ಹಿಂಸೆ ಕೊಡ್ತಿದ್ದಾರೆ. ಗಾಯ್ಸ್, ಹೊಸ್ದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೆಕ್ಸಲಿಗೆ. ನೋಡಿ ಫ್ರೆಂಡ್ಸ್, ಇದೆ ಕೊಟ್ಟವ್ರು. ಹಾಂ, ಹೇಳಿ ಅಣ್ಣ. ನೋಡಿ ಫ್ರೆಂಡ್ಸ್, ಇದೇ ಕೊಟ್ಟವ್ರಂತ. ಏನಂತಾರೆ, ಕಲ್ಲು ಸಕ್ಕ ಚುಸ್ತೈತೆ ಕಾಲಿಗೆ. ನಡ್ಕೋವಾಗ ಒಂದು ಸೈಡ್ ಏನಾರು ಮುಣ್ಗಿಣ್ಣು ಹಾಕ್ಬೇಕಾಗಿತ್ತು, ಆದರೆ ಜಲ್ಲಿ ಕಾಲು ಹಾಕ್ಬಿಟ್ಟು ಸಕ್ಕ ಚುಚ್ತೈತೆ ಅಷ್ಟೇ ಕಾಲೆಲ್ಲ. ನಾವು 10 ಗಂಟೆಗೆ ಬಂದಿದ್ದಾಗಲೇ ಯಾರೂ ಇರಲಿಲ್ಲ, ಫ್ರೀ ಆಗಿತ್ತು. ಇವಾಗ ಎಷ್ಟೋ ಗೊತ್ತಿಲ್ಲ ಟೈಮು, ಇಷ್ಟು ಜನ ಆಗ್ಬಿಟ್ಟವ್ರೆ. ಒಂದು 11 ಗಂಟೆ ಆಗೈತೆ, ಸಕ್ಕತ್ ರಶ್ ಅವ್ರೆ. 10 ಗಂಟೆಗೆ ಬಂದರೂ ಪರವಾಗಿಲ್ಲ, ಜನ ಕಮ್ಮಿ ಇರ್ತಾರೆ, ಆರಾಮಾಗಿ ಬರ್ಬೋದು. ಸಕ್ಕತ್ ಜನ ಅವ್ರೆ. ನೆಕ್ಸಲಿಗೆ ಹೊಸ ಬ್ರಿಡ್ಜು, ಇದು ನಿರ್ಮಾಣ ಆಗಿದೆ. ಇದು ಚಿಕ್ಕ ಬ್ರಿಡ್ಜು ಅಂತ ದೊಡ್ಡದು ಮಾಡ್ತಾವ್ರೆ. ಚೆನ್ನಾಗಿದೆ. ಬಂದಾಗ ಇಲ್ಲಿ ಸ್ನಾನ ಮಾಡಿ ಆಮೇಲೆ ಪಂಚೆ ಹುಡ್ಕೊಂಡು ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಚಪ್ಪಲಿ ಇಡೋದ್ರಿಂದ ಹಿಡ್ದು ಬ್ಯಾಗ್ ಇಡೋಕ್ಕಿಲ್ಲ. ಬಂದಾಗ ಸ್ವಚ್ಛತೆ ಕಾಪಾಡಿ ಅಷ್ಟೇ. ಹೋದ್ಸಲಿ ಬಂದಾಗ ಎಲ್ಲ ಕೊಳೆ ಮಾಡ್ಬಿಟ್ಟಿದ್ರು ನಮ್ಮ ಕರ್ನಾಟಕದಿಂದ ಅಂತ ಹೇಳಿದರು. ಈ ಸಲ ಬಂದಾಗ ಎಲ್ಲ ಡೀಸೆಂಟಾಗಿರಿ. ಏನಂದ್ರೆ ಅಲ್ಲಿ ಎಸಿಬೇಡಿ, ಎಲ್ಲ ರಿಟರ್ನ್ ಎತ್ಕೋಗಿ ಅಷ್ಟೇ ಹೇಳೋದು. ಬಂದು ಎಂಜಾಯ್ ಮಾಡಿ, ದರ್ಶನ ಮಾಡಿ. ದರ್ಶನಕ್ಕೆ ದಾರಿ ಏನಿಲ್ಲ. ಆಮೇಲೆ ತೋರಿಸ್ತೀನಿ ಆನೇನಾ. ಇವಾಗ ನೋಡ್ಕೊಳ್ಳಿ, ದರ್ಶನ ಮಾಡಿ. 3 ಅವರ್ ಬೇಕಾ ಬರೋ ಪ್ರಕಾಶ್ ಮೇಲ್ಗಡೆ ಇದಕ್ಕೆ 3 ಅವರ್ ಬೇಕಾ ದರ್ಶನಕ್ಕೆ? ಯಾರೋ ಹೇಳಿದ್ ನಿಂಗೆಲ್ಲ ಹೊಡಿರ, ನನಗೆಲ್ಲ ಹಿಡ್ಕ ಹೊಡಿರ. ಗಡ ಕೀಳ್ತಾವ್, ನೀವು ಗಡ್ಡನೇ ಬೆಳೆದಿಲ್ಲ, ಇವನು ಗಡ್ಡ ಕೀಳ್ತಾವ್. ಈ ಬೆಟ್ಟದ ಮಧ್ಯ ದೇವಸ್ಥಾನ. ಅಲ್ಲಿ ಫೋಟೋ ತೆಗಿಬಾರ್ದು.
ಯಾರು ಫೋಟೋ ತೆಗಿತೀರ ನೋಡು. ಗಾಯ್ಸ್ ಗಂಧ ಕೊಡ್ತಾರೆ, ಆಮೇಲೆ ಶಿವನ ದರ್ಶನ ಇರುತ್ತೆ, ಆಮೇಲೆ ವೀರಭದ್ರನ ದರ್ಶನ ಇರುತ್ತೆ ಅಷ್ಟೇ. ಫೋಟೋ ಶೂಟ್ ಮಾಡ್ತಾರೆ. ಗೈಸ್ ಅಲ್ಲಿ ನಡೀತೈತಲ್ಲ ಅಲ್ಲೇ ಶಿವಲಿಂಗ ಇರೋದು, ಆ್ಯಂಡ್ ಅಲ್ಲೇ ಪೂಜೆ ನಡೀತಿರೋದು, ಅಲ್ಲೇ ತೀರ್ಥ ಕೊಡ್ತಾರೆ. ಗಾಯ್ಸ್ ಕೊಟ್ಟಿಯೂರೇನು ಅಷ್ಟೊಂದು ರಶ್ ಇಲ್ಲ, ಬಂದರೆ ಒಂದು 3 ಅವರಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ಬೋದು ಮೈಸೂರಿಂದ. ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಇವಾಗ ನೋಡೋದು ಬೇರೆ ಕಡೆ ಎಲ್ಲರೂ ಸುತ್ತಾಡ್ಕೊಂಡು ಮೈಸೂರಿಗೆ ಮತ್ತೆ ರಿಟರ್ನ್. ಬರೋರು ಬರ್ಬೋದು, ಬೇಗ ಬಂದು ಹೋಗಿ. ಹೇಳಿದ್ರು ಫಸ್ಟ್ ಏನೋ ರಶ್ ಇರುತ್ತೆ ಅಂತ, ಏನು ರಶ್ ಇಲ್ಲ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ, ಓಪನ್ ಆಗಿದೆ ದರ್ಶನ. ಎಲ್ಲ ಬಂದು ಹೋಗಿ ಕೊಟ್ಟಿಯೂರಿಗೆ. ರಶ್ ಏನಿಲ್ಲ ಅಷ್ಟೊಂದು, ಯಾರೋ ಹೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಸಖತ್ ರಶ್ ಇದೆ ಅಂತ. 1 ಅವರ್ ಆಯ್ತು ಅಷ್ಟೇ ದರ್ಶನ. ಅದು 1 ಅವರಲ್ಲಿ ರಿಟರ್ನ್ ಆಗ್ತಾ ಇದೀವಿ. ಮತ್ತೆ ಆನೆ ಹೇಳ್ತಾ ಇದ್ರಲ್ಲ, ಆನೆಗಳು ಐತೆ ಇಲ್ಲೇ ನೋಡ್ಕೊಳ್ಳಿ. ಗೊತ್ತಿಲ್ವಂತೆ ಯಾವಾಗ ಹೋಗುತ್ತೆ ಅಂತ. ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದ ತಿನ್ಕೊಂಡು ಇವಾಗ ರಿಟರ್ನ್ ಆಯ್ತಾ ಇದ್ದೀವಿ. ಇದು ಎಕ್ಸಿಟು. ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಪಂಚ ಹಾಕ ಬಂದ್ವಿ, ಮತ್ತೆ ರಿಟರ್ನ್ ಒಳಗೆ ಹೋಗ್ಬೇಕಷ್ಟೇ. ಒಳಗೆ ಹೋಗಿ ಆಚೆ ಬರಬೇಕು. ಚೆನ್ನಾಗಿದೆ, ಒಂಥರ ಪೀಸ್, ಶಾಂತಿ ಮನಸ್ಸಿಗೆ, ಏನೋ ಒಂಥರ ವೈಬ್ ಕೊಡ್ತದೆ. ಮತ್ತೆ ಫೋಟೋಶೂಟ್ಗೆ ನಿಲ್ಸೋರೆ ನಮ್ಮ ಹುಡುಗರು. ಟೀ ಎಸ್ಟೇಟಲ್ಲಿ ನುಗ್ಗಿಸ್ಬಿಡೋರೆ. ನಾನು ನೋಡ್ರೆ ಒಳ್ಳೆ ದಸರಾ ಆನೆ ನುಗ್ಗಂಗೆ ನುಗ್ತಾ ಇದ್ದೀನಿ ಇದರಲ್ಲೆಲ್ಲ. ಅದು ಟೀ ಎಸ್ಟೇಟಿಗೆ ಬಂದ್ಬಿಟ್ಟು ಆನೆ ಹುಡುಕ್ತವ್ರೆ ಇವರು. ಗೈಸ್ ಮೀನು ಮುಟ್ಟಿ ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ. ನೀರಿಲ್ಲ ಅಂತವ್ರೆ, ಆದರೂ ಕಂಡಿಡ್ದವ್ ಇವನೇ. ಈಗ ಅಲ್ಲಿ ಹೋಗಿ ಒಳಗೆ ಬಂದಿರೋಲ್ಲ ಕೇಳಿಲ್ವ ನಾವು. ಇಷ್ಟ ಐತಂತೆ ನೀವು, ಅದಕ್ಕೆ ಒಂದು ಟಿಕೆಟ್ ತಗೋ ಹೋಗಿ ಫಸ್ಟು. ಹಂಗೆ ಕೇಳ ನಾವು ಅಲ್ಲಿ ಬಿಸಿ ಆಗ್ಬಿಟ್ಟಾನೆ. 1% ವಾಟರ್ ಇಸ್ ದೇರ್ ಅಂತ ಕೇಳ. ಟಿಕೆಟ್ ಇನ್ಸೈಡ್ ಫ್ರೀ, ಲೈಫ್ ಜಾಕೆಟ್ ಫ್ರೀ. ನಡೆ ಸುಮ್ಮನೆ ನಾವು ಬೇರೆ ನಾವು ಐದು ಮಾತು ಕೇಳಕ್ಕೆ ಆಡಲಾಗದ್ ಬೇಡ. ನಂದು ಮಗ ನೀನು ಸ್ಕ್ಯಾನ್ ಮಾಡ್ತೀನಿ, ಹಾಕೋಬಿಡಿ. ನೀನ್ ನನಗೆ ತೊಡ್ದ್ಬಿಡ್ತೀಯಾ ಹೊಡೆದ್ರೆ ಹಿಂಗೆ ಹೊಡಿಲ. ದೀಕ್ಷಿ ಅವ್ರೆ ನೋಡಿಲಿ ರೇ, ಹೊಡಿಲ ಅವನಿಂದ ಹೊಡಿ ಅಂತ. ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಹೆಂಗೈತೆ ಅಂತ ಹೇಳ್ತೀನಿ, ಗೊತ್ತಿಲ್ಲ. ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹೋದಾದ್ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಇದು ಬಂದು ಕೊಟ್ಟಿಯೂರಿಂದ ಜಸ್ಟ್ ಒಂದು 30 ಕಿಲೋಮೀಟರ್ಸ್ ಏನೋ ಇದೆ. ಸಾಯಂಕಾಲ 4 ಗಂಟೆ ಆಗಿದೆ, ಇನ್ನು 1 ಅವರ್ ಇದೆ ಅಷ್ಟೇ ನಮಗೂ. 5 ಗಂಟೆಗೆ ವಾಟರ್ ಫಾಲ್ಸ್ ಕೂಡ ಕ್ಲೋಸು. ಯಾರಿಗಾರು ಲೊಕೇಶನ್ ಬೇಕಾದರೆ ಕಮೆಂಟ್ ಮಾಡಿ ಲೊಕೇಶನ್ ಅಂತ. ಹಾಗೆ ನಿಮಗೆ ಕನ್ನಡ ಕಂದನಿಗೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಾಟರ್ ಫಾಲ್ಸ್ ಬಂತು. ಇನ್ನೇನು ಒಂದು 500 ಮೀಟರ್ ಟ್ರಕ್ ಇದೆ. ಇದೆ ವಾಟರ್ ಫಾಲ್ಸ್. ಸೇಫ್ ಇಲ್ಲ, ಲೈಫ್ ಗಾರ್ಡ್ ಏನೂ ಇಲ್ಲ. ಇವರೆಲ್ಲ ಇಳಿಯೋಕೆ ರೆಡಿ ಆಗವ್ರೆ, ನಾನಂತೂ ಇಳಿಯಲ್ಲ, ಸ್ವಿಮ್ಮಿಂಗ್ ಬರಲ್ಲ ನನಗೆ. ಅದಕ್ಕಾಗಿ ಐ ಆಮ್ ಸ್ಟೇ ಹಿಯರ್ ಓನ್ಲಿ. ಹಾಳಾಗಿ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇಳಿಬಾರ್ದು ಸ್ವಿಮ್ಮಿಂಗ್ ಬರ್ದಾದ್ಮೇಲೆ. ಎಲ್ಲ ರೆಡಿ ಆಯ್ತವ್ರೆ ಇಳಿಯೋಕ್ಕೆ. ಚೆನ್ನಾಗಿದೆ, ನೀರಿರೋ ಟೈಮಲ್ಲಿ ಬನ್ನಿ. ನೀರಿಲ್ಲ ಅಷ್ಟೊಂದೇನು, 3 ಟ್ಯೂಬ್ಗಳಿದೆ, ಆದರೆ ಅಷ್ಟೊಂದು ಸೇಫ್ ಇಲ್ಲ ಅನಿಸುತ್ತೆ ಜಾಗ. ಬಂದರೆ ಹುಷಾರು, ಈಜು ಬಂದರೆ ಮಾತ್ರ ಇಳಿರಿ. ಲೊಕೇಶನ್ ಕೇಳಿ ಬೇಕಾದ್ರೆ ಹಾಕ್ಕೊಡ್ತೀನಿ, ಇಲ್ಲ ಕಮೆಂಟ್ ಪಿನ್ನಲ್ಲಿ ಲೊಕೇಶನ್ ಪಿನ್ ಮಾಡಿರ್ತೀನಿ. ಐಸ್ ನೀರು ಇದ್ದಂಗೆ ಐತಂತೆ. ಪ್ರಕಾಶ ದಂಗಿಸ್ಬಿಡು.
ಅಲ್ಲಿ ಕಲ್ಲಿದೆಯಂತೆ, ಇಲ್ಲೇನಿಲ್ಲ ಮಣ್ಣಿದೆ, ಆದರೆ ನೀರು ಚೆನ್ನಾಗಿಲ್ಲ. ಇಲ್ಲಿ ಅಲ್ಲಿ ಚೆನ್ನಾಗಿದೆ ಬಟ್ ಆಳ ಇದೆಯಂತೆ. ಅಲ್ಲಿ ಮೇಲೆ ಹೇಳಿದ ಪ್ರಕಾರ 80 ಫೀಟ್ ಮೀನ್ಸ್ ಡೀಪ್ ಅಡಿ ಆಳ ಇದೆಯಂತೆ, 18. ಯಾರು ಬಂದರೆ ರಿಸ್ಕ್ ತಗೊಳಕ್ಕೆ ಹೋಗ್ಬಿಡಿ. ನಮ್ಮ ಪ್ರಕಾಶ್ ಅವರು ಹರಸಾಹಸ ಮಾಡ್ತಾಯಿದ್ದಾರೆ ವಾಟರ್ ಫಾಲ್ಸ್ ಮೇಲೆ ಹತ್ತಲಿಕ್ಕೆ. ಅವ್ನಿಗೆ ಈಜು ಬರುತ್ತೆ, ಅದಕ್ಕೆ ಹೋಗಿದ್ದಾನಷ್ಟೇ. ಈ ಥರ ಎಲ್ಲ ಉಚ್ಚಾಟ ಆಡೋಕ್ಕೆ ಹೋಗ್ಬೇಡಿ. ಕೊಟ್ಟೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ಏನೋ ಇದೆ ಈ ವಾಟರ್ ಫಾಲ್ಸು. ಸಾಕಾಗಿದೆ ಮಾತ್ರ. ನೀರಿದ್ದಾಗ ಬನ್ನಿ, ತುಂಬ ಆಳ ಇದೆಯಂತೆ. ಅವಳೇ ಮುಳುಗೋಯ್ತಾವಳೆ, ಅದು ನಾಲ್ಕಂಡು. ನಾನು ಮುಳುಗಲ್ವಾ? ಬಲೂನ್ ಹಿಡ್ಕೊಂಡು ನೀನು ಹಿಡಿ ಅಂತೀರಲ್ಲ, ಏನು ಬೇಡ ಬಿಡು. ಏನಕ್ಕೆ ನಾನು ಹಂಗೆ ಹೇಳಿದ್ನ? ನಾನು ಯಾವಾಗಲೂ ಹೇಳಿದೆ ಅವನಿಗೆ. ಯಾರು ಪೋಸ್ ಕೊಡು, ಅದನ್ನ ಪೋಸ್ ಕೊಡು. RCB ಬಟ್ಟೆ ಹಾಕೊಂಡಿದ್ದೀನಿ ಅಂತ ಫುಲ್ RCBನ ಸೈಕ್ ಮಾಡ್ತವ್ರೆ ಈ ವಾಟರ್ ಫಾಲ್ಸಲ್ಲಿ. ಆಲ್ಮೋಸ್ಟ್ ಕನ್ನಡದವರೇ ಅವರೇ. ಇವತ್ತು 30ನೇ ತಾರೀಕು ಕೊಟ್ಟಿಯೂರಿಗೆ ಎಲ್ಲರೂ ಕರ್ನಾಟಕದವ್ರು ತುಂಬ ಜನ ಬಂದಿದ್ರು. ನಾವು ಹೋದಾಗಲೂ ಸಖತ್ ಜನ ಸಿಕ್ಕಿದ್ರು. ಅವರೆಲ್ಲ RCB ಅಂತ ಚೇರಪ್ ಮಾಡಿದ್ರು. ಕಡ್ಡಿ ಎತ್ಕ ಬತ್ತಾವನೆ ಕಣ ನೀಂಗಣ ಹೊಡಿಯಕ್ಕೆ. ಗಾರ್ಡ್ ಬರ್ತಾವ್ರೆ ಕಡ್ಡಿ ಎತ್ಕೊಂಡು ನಮ್ಮ ಹುಡುಗರಿಗೆ ಹೊಡಿಯಕ್ಕೆ. ಗೈಸ್ ಸಾಕಾಗಿದೆ ವಾಟರ್ ಫಾಲ್ಸ್ ಮಾತ್ರ. ವಿಸಿಟ್ ಮಾಡ್ಬೋದು, 60 ರೂಪಾಯಿ ಕೊಡ್ಬೋದು. ಆದರೆ ನೀರು ಇರುವಾಗಲಾಗಲಿ ಇಲ್ಲದೇ ಇದ್ದಾಗಲಿ ನಿಮಗೆ ಸ್ವಿಮ್ಮಿಂಗ್ ಬರ್ತದೆ ಅಂದರೆ ಬನ್ನಿ, ಏನಿಲ್ಲ ನೋಡೋಕೆ ಬನ್ನಿ. ಆದರೆ ಸ್ವಿಮ್ಮಿಂಗ್ ಬರದೆ ಸ್ವಿಮ್ಮೆಲ್ಲ ಮಾಡ್ತೀವಿ ಅಂತ ಬರಬೇಡಿ ಇಂಥ ಡೇಂಜರಸ್ ಪ್ಲೇಸಲ್ಲೆಲ್ಲ. ಪ್ರಕೃತಿನ ನೋಡಿ ಅನುಭವ ಪಡಿ ಹೊರತು ಹಾಳು ಮಾಡ್ಲಿಕ್ಕೆ ಹೋಗ್ಬಿಡಿ. ಬಂದು ನಿಮಗೆ ನೀವು ತೊಂದರೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಟೈಮ್ ಆ್ಯಂಡ್ ಓಪನಿಂಗ್ ಟೈಮ್ 9 o'clock. ಕ್ಲೋಸಿಂಗ್ ಟೈಮ್ 5 o'clock. 5 o'clock and 9 o'clock opening time. Exact location this waterfalls? Makyad Minnuti Waterfall. Makyad Minnuti Waterfall. Makyad Minnuti Waterfalls ಅಂತೆ ಗಾಯ್ಸ್. ಬಂದು ವಿಸಿಟ್ ಮಾಡಿ. ಕೇರಳದಲ್ಲಿ ಕೊಟ್ಟಿಯೂರ್ ಹತ್ರ 30 ಕಿಲೋಮೀಟರ್ಸ್ ಇದೆ ಕೊಟ್ಟಿಯೂರಿಂದ. 65 ರೂಪೀಸ್ ಟಿಕೆಟು. ಯಾರ್ಯಾರು ಇವಾಗ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ, ಹೋಗಿ ಸಪೋರ್ಟ್ ಮಾಡಿ. ಮೋಟೋ ಎಕ್ಸ್ ಕನ್ನಡಿಗ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಟಾಟಾ, ಸಿ ಯು, ಬೈ ಬೈ. ನೆಕ್ಸ್ಟ್ ಕಂಟೆಂಟಲ್ಲಿ ಸಿಗೋಣ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.